ಇಲ್ಲಿ ಬಹಳ ಮುಖ್ಯವಾಗಿ ನಾಗೇಂದ್ರ ಅವರ ರಾಜೀನಾಮೆಗೆ ಸಂಬಂಧಿಸಿದಂತೆ ನೋಡ್ತಾ ಹೋದಾಗ ಈ ಪ್ರಕರಣ ಯಾಕಂದರೆ ಒಬ್ಬ ಅಧಿಕಾರಿಯ ಆತ್ಮಹತ್ಯೆಯಿಂದ ಈ ಪ್ರಕರಣ ಶುರುವಾಗುತ್ತೆ. ಆತ್ಮಹತ್ಯೆಯ ನಂತರ ಇದು ಬೆಳಕಿಗೆ ಬರುತ್ತೆ. ಅದಾದ ನಂತರ ಇಲ್ಲಿ ನಡೆದಂಥ ಅವ್ಯವಹಾರಗಳ ಪ್ರಮಾಣ ಬೆಳಕಿಗೆ ಬರುತ್ತೆ. 187 ಕೋಟಿಯಲ್ಲಿ ಹತ್ರ 87ರಿಂದ 94 ಕೋಟಿ ರೂಪಾಯಿಯಷ್ಟು ಹಣವನ್ನು ಸರ್ಕಾರದ ಖಾತೆಗಳಿಂದ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡುವಂಥದ್ದು, ಒಂದು ಖಾತೆಯಿಂದ ಮತ್ತೊಂದು ವರ್ಗಾವಣೆ ಮಾಡಿರುವಂಥದ್ದು, ಈ ರೀತಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿರುವಂಥದ್ದು ಅದು ಸರ್ಕಾರದ ಗಮನಕ್ಕೆ ಬರದಂತೆ ಆಗಿದೆ ಅನ್ನುವಂಥದ್ದನ್ನು ಸಚಿವ ನಾಗೇಂದ್ರ ಅವರು ಹೇಳ್ತಾ ಇದ್ರು. ಯಾವಾಗ ನಾಗೇಂದ್ರ ಅವರ PA ಅರೆಸ್ಟ್ ಆದನೋ ಅದಾದ ನಂತರ ನಾಗೇಂದ್ರ ಕೂಡ ರಾಜೀನಾಮೆ ಕೊಡಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಸರ್ಕಾರ SITಯನ್ನು ಮಾಡಿದೆ ನಿಜ, ಆದರೆ ಇಂತಹ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಸಚಿವರ ರಾಜೀನಾಮೆ ಮತ್ತು ಈ ವಿಚಾರ ಇಲ್ಲಿಗೆ ನಿಲ್ಲುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಇದರ ಬಗ್ಗೆ ಚರ್ಚೆಯನ್ನು ನಾವು ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿರುವ ನಾಗರಾಜ್ ಯಾದವ್ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರುವಂತಹ ಅಶೋಕ್ ಗೌಡ್ರು ಜಾಯ್ನ್ ಆಗಿದ್ದಾರೆ. JDSನ ವಕ್ತಾರರಾಗಿರುವ ಅಶ್ವಿನ್ ಕುಮಾರ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಮಾಜಿ ಸಚಿವರಾಗಿರುವ ಗೂಳಿಹಟ್ಟಿ ಶೇಖರ್ ಅವರು ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕ BV ಶಿವಶಂಕರ್ ಅವರು ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಾನು ಚರ್ಚೆ ಆರಂಭಿಸ್ತೀನಿ ಅಶೋಕ್ ಗೌಡ್ರ ಮೂಲಕವಾಗಿ. ಅಶೋಕ್ ಗೌಡ್ರು, ಈಗ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಯಾವ ಸ್ವರೂಪದಲ್ಲಿ ಇಲ್ಲಿ ಅವ್ಯವಹಾರ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಭಾಗ ಆದರೆ, ಇನ್ನೊಂದು ಕಡೆಯಲ್ಲಿ BJPಯವರು ಕೂಡ ಇವತ್ತು ಎಲೆಕ್ಷನ್ ರಿಸಲ್ಟ್ ಎಲ್ಲ ಬಂದ ನಂತರ ಇವತ್ತು ಒಂದು ರಾಜಭವನ ಚಲೋ ಇವೆಲ್ಲವೂ ಕೂಡ ಮಾಡಿದಿರಿ. ಸರ್ಕಾರ, ಮುಖ್ಯಮಂತ್ರಿಯ ರಾಜೀನಾಮೆ ಇವೆಲ್ಲವನ್ನು ಕೂಡ ಆಗ್ರಹವನ್ನು ಮಾಡ್ತಾ ಇದ್ದೀರಿ. ಈ ಹಗರಣ ಯಾವ ಸ್ವರೂಪದಲ್ಲಿ ಮುಖ್ಯಮಂತ್ರಿಯವರ ಮೇಲೂ ಕೂಡ ಅವಲಂಬಿತ ಆಗಿದೆ ಅಂತೇಳಿ ನೋಡಿ. ಒಂದು ಈ ಹಗರಣನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. 187.33 crores ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ವಸಂತ್ ನಗರ್ ಬ್ರಾಂಚಿಂದ MG ರೋಡ್ ಬ್ರಾಂಚಿಗೆ ಟ್ರಾನ್ಸ್ಫರ್ ಆಗ್ತದೆ. MG ರೋಡ್ ಬ್ರಾಂಚಿಂದ ರತ್ನಾಕರ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗ್ತದೆ. ಅದಾದಮೇಲೆ 16 ಕಂಪ್ನಿಗಳು, ನಂತರ ಕಂಪನಿ ಹೆಸರು ಮತ್ತು ಅಮೌಂಟು ಇದೆ. ಅದರಲ್ಲಿ ಮಿನಿಮಮ್ ಅಮೌಂಟ್ ವಾಸ್ 4 crore 12 lakh rupees, ಮ್ಯಾಕ್ಸಿಮಮ್ ಅಮೌಂಟ್ ವಾಸ್ 5 crore 98 lakh rupees. ಈ 16 ಕಂಪ್ನಿಗಳು ಟ್ರಾನ್ಸ್ಫರ್ ಆಗ್ತದೆ. ಎಲ್ಲ ಕಂಪ್ನಿನೂ ಸರ್ವಿಸ್ ಪ್ರೊವೈಡರ್ಸು ಅಂತ ಅಂದ್ಬಿಟ್ಟು ತೋರಿಸ್ಕೊಂಡಿದ್ದಾರೆ. ಯಾವ ಕಂಪ್ನಿ ನೋಡಿದ್ರೆ ಅದು ಸರ್ವಿಸ್ ಪ್ರೊವೈಡರ್ ಅಂತ. ರೂಲ್ ಏನು ಹೇಳುತ್ತೆ, ವಾಲ್ಮೀಕಿ ನಿಗಮದಿಂದ ಯಾವುದಾದ್ರೂ ಒಂದು ಕಂಪ್ನಿಗೆ ಅಮೌಂಟ್ ಕೊಡಬೇಕಾದ್ರೆ 3 crores ಆ್ಯಂಡ್ ಅಬೋವ್ ಮೇಲೆ ಏನಾದರೂ ಇದ್ದರೆ ಅದು FDA ಕನ್ಕರೆನ್ಸ್ ಇರಬೇಕು ಅನ್ನತಕ್ಕಂಥದ್ದು ವಾಡಿಕೆ ಅಂದರೆ ಪ್ರಾಕ್ಟೀಸ್. FDA ಹಿರಿಯ ಅಧಿಕಾರಿಗಳು ಅಂತಂದರೆ ಸೆಕ್ರೆಟರಿ ಆ್ಯಂಡ್ ಅಬೋವ್ ರ್ಯಾಂಕಿನ ಆಫೀಷಿಯಲ್ಸು, DSನು ಸಹ ನೋಟ್ ಬರೀತಾರೆ, ಅವರು ಒಂದು ಸೈನ್ ಹಾಕ್ತಾರೆ. ಅದಾದಮೇಲೆ ಸೆಕ್ರೆಟರಿ ಮತ್ತು ACSು ಸಹ ಸಿಗ್ನೇಚರ್ ಆಗ್ತಕ್ಕಂಥದ್ದು ಪ್ರೊಸೀಜರ್. ಈಗ ಅವ್ರು ಹೇಳಿರೋದು, ಯಾರು ಅಧಿಕಾರಿ ಏನು ಹೇಳ್ತಾರೆ ಅವ್ರಿಗೆ ಆಕ್ಸಸ್ಸು ಮಿನಿಸ್ಟ್ರಿಗೂ ಇರ್ತದೆ. ಮಿನಿಸ್ಟ್ರು ಅವ್ರಿಗೆ ಹೇಳಿದ್ದಾರೆ, ಮೌಖಿಕವಾಗಿ ಹೇಳಿದ್ದಾರೆ, ಟ್ರಾನ್ಸ್ಫರ್ ಆಗಿಬಿಟ್ಟಿದೆ ಅಮೌಂಟು. ಅದಾದಮೇಲೆ ಅವರು ಇವರು ಸಚಿವರ ಹೆಸರನ್ನ ಬರೆದಿದ್ದಾರೆ. ರಿಯಾಲಿಟಿನಲ್ಲಿ ಯಾರು ಸಿಗ್ನೇಚರ್ ಹಾಕಿದ್ದಾರೆ ಅದನ್ನು ತತ್ಸುಮಾರು 94.5 crores, ವೆರಿ ಕ್ಲೋಸ್ ಟು 94.5 crores ಇದಕ್ಕೆ ಉತ್ತರನ ಕೊಡಬೇಕಾಗಿರ್ತಕ್ಕಂಥದ್ದು ಫೈನಾನ್ಸ್ ಮಿನಿಸ್ಟ್ರು ಆಗಿರ್ತಕ್ಕಂತಹ ಸಿದ್ದರಾಮಯ್ಯನವರು. ಅದರಿಂದಾಗಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಮತ್ತು ತತ್ಸುಮಾರು 94.5 crores ಈ 16 ಅಕೌಂಟ್ಗಳಿಗೆ ಏನೇನು ಹೋಗಿದೆ ಎಲ್ಲನೂ 3 ಕೋಟಿ ಮೇಲಿರೋದ್ರಿಂದಾಗಿ ಅವರೇ ಉತ್ತರ ಕೊಡಬೇಕು. ಅದರಿಂದಾಗಿ ನೇರವಾಗಿ ಆಪಾದನೆನ ನಾವು ಮುಖ್ಯಮಂತ್ರಿಗಳ ಮೇಲೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು, ಅದು ಬೇರೆ ವಿಚಾರ. ಆದರೆ ಎಲ್ಲದಕ್ಕಿಂತ ಇಲ್ಲಿ ಇನ್ನೊಂದೇನು ಅಂತಂದರೆ, ಒಬ್ಬ SIT ADGP ರ್ಯಾಂಕ್ನ ಅಫಿಷಿಯಲ್ ಅವರು, ಒಬ್ಬ ACS ಮತ್ತು ಸೆಕ್ರೆಟರಿ ಗ್ರೇಡ್ ಅವರು ಇಬ್ಬರೂ ಅವ್ರಿಗಿಂತ ರ್ಯಾಂಕಿಂಗ್ನಲ್ಲಿ ಮೇಲೆ ಇರ್ತಾರೆ. ಹೌದು, ಕೇಡಾರ್ನಲ್ಲಿ ಇಬ್ಬರು ಆ ಕಡೆ ಈ ಕಡೆ ಇರ್ಬೋದು, ಅದು ಬೇರೆ ವಿಚಾರ. ಅದಾದಮೇಲೆ ಮುಖ್ಯಮಂತ್ರಿಗಳು, ಅದಾದಮೇಲೆ ಮಂತ್ರಿಗಳು. ನೀವು ಸೀರಿಯಸ್ ಆಗಿದ್ದಿದ್ರೆ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿಸೋದ್ರಲ್ಲಿ ಜುಡಿಷರಿ ಎನ್ಕ್ವೈರಿ ಕೊಟ್ಟಿದ್ದಿದ್ರೆ ಆವತ್ತು ನಾವು ಅಂದ್ಕೊಳ್ತಿದ್ವಿ, ಹೌದಪ್ಪ ಏನೋ ಸೀರಿಯಸ್ ಇದೆ ಸರ್ಕಾರ ಅಂತೇಳಿ. ಜುಡಿಷರಿ ಎನ್ಕ್ವೈರಿ ಮಾಡ್ತೇವೆ. ಒಬ್ಬ ADGP ರ್ಯಾಂಕ್ನ ಅಫಿಷಿಯಲ್ನ ಯಾವುದು ACS ರ್ಯಾಂಕ್ನ ಅಫಿಷಿಯಲ್ಗಿಂತ ಮೇಲ್ಗಡೆ, ಅವ್ರು ಕೇಡಾರಲ್ಲೂ ಸಹ ಅವ್ರಿಗಿಂತ ಸೀನಿಯರ್ ಇದ್ದಾರೆ. ಇಂತಹ ಒಂದು ಆಪಾದನೆ ಬರ್ತಿದೆ ಅಂದಾಗ ನಿಮಗೆ ಸೀರಿಯಸ್ನೆಸ್ ಇಲ್ಲ, ನೀವು ಕೇಸ್ನ ಮುಚ್ಚಾಕಬೇಕು ಅಂತ ಹೊರಟಿದ್ದೀರಾ. ಅದರಿಂದಾಗಿ ಇದಕ್ಕೆ ಮುಖ್ಯಮಂತ್ರಿಗಳು ನೇರ ಹೊಣೆ ಆಗ್ತಾರೆ. 2 ವಿಚಾರಕ್ಕೆ ಮುಖ್ಯಮಂತ್ರಿಗಳು ಹೊಣೆ. ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಲ್ಡಿಂಗು ಮತ್ತು ಜುಡಿಷರಿ ಎನ್ಕ್ವೈರಿ ಮಾಡಿಸ್ದೆ ACS ರ್ಯಾಂಕ್ನ ಅಫಿಷಿಯಲ್ ಸೈನ್ ಹಾಕಿದ ಮೇಲೂ ಸಹ ನೀವು ಅವ್ರಿಗಿಂತ ಜೂನಿಯರ್ ಆಫೀಸರ್ ಕೈಯಲ್ಲಿ ಇನ್ವೆಸ್ಟಿಗೇಟ್ ಮಾಡಿಸ್ತಿರೋದ್ರಿಂದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯನವ್ರ ಹೊಣೆ ಅಂತ ಹೇಳಿ ನಮ್ಮ ಆಪಾದನೆ. ಇಲ್ಲಿ ಬಹಳ ಮುಖ್ಯವಾಗಿ ನಾಗರಾಜ್ ಯಾದವ್ರೆ, ಯಾವ ಕಾರಣಕ್ಕಾಗಿ ಈಗ ಹಂಗಂದ್ರೆ ಇಷ್ಟು ತಡವಾಗಿ ನೀವು ಸರ್ಕಾರಕ್ಕೆ ಗೊತ್ತಾಗಿದೆ ಇದರಿಂದ ನಮಗೆ ಮುಜುಗರ ಆಗುತ್ತೆ, ರಾಜೀನಾಮೆ ಪಡಿಬೇಕು, ಮೊನ್ನೆ ಅಷ್ಟೇನು ಹೇಳ್ತಾರೆ ಇಲ್ಲ ರಾಜೀನಾಮೆ ಕೊಡಬೇಕಾದ ಅವಶ್ಯಕತೆ ಏನಿಲ್ಲ, ತನಿಖೆ ನಡೀಲಿ ಅಂದ್ಕೊಂಡು, ಈಗಕ್ಕೆ ಇಷ್ಟು ತಡವಾಗಿ ನೈತಿಕತೆ ಎಲ್ಲವೂ ಕೂಡ ಜ್ಞಾನೋದಯ ಆಯಿತು? ಇಲ್ಲಿ ನೈತಿಕತೆಗಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ಮಂತ್ರಿಗಳು ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಪಾರ್ಟ್ಮೆಂಟ್ ಅಡ್ಮಿನಿಸ್ಟ್ರೇಷನ್, ನೋ ಡೌಟ್ ಅಬೌಟ್ ಇಟ್. ಅಕೌಂಟೆಬಿಲಿಟಿ ಅವ್ರಿಗೆ ಬರ್ತದೆ. ಅವ್ರ
ಅವ್ರಿಗೆ ಗೊತ್ತಿದ್ದು ಮಾಡಿದರೆ ಅವ್ರು ನೇರವಾಗಿ ಅವತ್ತೇ ರಾಜೀನಾಮೆ ಮಾಡಬೇಕು. ಗೊತ್ತಿಲ್ಲದಿರ ಆಗಿರ್ತಕ್ಕಂಥ ವಿಚಾರ ಗಮನಕ್ಕೆ ಬಂದಾಗ ಹಿ ಈಸ್ ಗೆಟಿಂಗ್ ಇನ್ ಟು ದ ಮ್ಯಾಟರ್ಸ್ ಆ್ಯಂಡ್ ಈಸ್ ಕಮ್ ಟು ನೋ ಇವಾಗ ಗೊತ್ತಾಗಿದ್ದಕ್ಕೆ ಅವರು ಮುಖ್ಯಮಂತ್ರಿಗಳ ಮಾತಾಡಿದ ಮೇಲೆ ರಾಜೀನಾಮೆ ಕೊಡಬೇಕು ಅಂತ ಸೂಚನೆ ಬಂದಿದೆ. ರಾಜೀನಾಮೆ ನಾನು ಸ್ವಯಂ ಪ್ರೇರಿತ ರಾಜೀನಾಮೆ ಕೊಡ್ತೀನಿ ಅಂತ ಮಾತುಗಳು ಚರ್ಚೆ ಆಗಿದೆ. ಇವ್ರು ಮಾತಾಡ್ತಾ ಹೇಳ್ತಾರೆ SIT ವಿಚಾರದಲ್ಲಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅವರು ಹೈಯರ್ ರ್ಯಾಂಕ್ಗೆ ಅವರು ತನಿಖೆ ಮಾಡಲಿಕ್ಕೆ ಬರಲ್ಲ ಅನ್ನೋ ವಿಚಾರಗಳು ಕೇಳ್ತಾರೆ. ಇವರು ಹಕ್ಕಿದೆ ಅಪೋಸಿಷನ್ ಲೀಡರ್ ಆಗಿ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳ್ತಕ್ಕಂಥದ್ದು. ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ಟು ದ್ಯಾಟ್. ಆದರೆ 3 ಕೋಟಿಗಿಂತ ಹೆಚ್ಚು ವ್ಯವಹಾರಗಳು ನಡೆದಿದೆ ಅಂತ ಗೊತ್ತಾದಾಗ CBIಗೆ ಮಾಡಬೇಕು ಅಂತಾದಾಗ ಅಲ್ಲ ಡೆಪ್ಯೂಟಿ ಮ್ಯಾನೇಜರ್ ಆಲ್ರೆಡಿ CBIಗೆ ಬರೆದಿರ್ತಾರೆ. ತನಿಖೆ ಆಗ್ತಾ ಇರ್ತಕ್ಕಂಥ ನಾನು ಸ್ವಾಗತ ಮಾಡ್ತೇನೆ. ಯಾಕಂದರೆ ಪಾರದರ್ಶಕ ಆಡಳಿತ ಇರಬೇಕಾಗ್ತದೆ. ಅದು ಮುಚ್ಚಿಮರಿ 2 ಪ್ರಶ್ನೆನೇ ಇಲ್ಲ. CBI ತನಿಖೆ ಮಾಡ್ತದಲ್ಲ, ಸ್ವಲ್ಪ ತಾಳ್ಮೆ ಇರಬೇಕಾದ್ರೆ ರಾಜಕೀಯ ಯಾಕೆ ಸೇರಿಸ್ತಾರೆ ನೀವು? ವಿ ಶಾಲ್ ಕೋಆಪರೇಟ್ ಬೀಯಿಂಗ್ ದ ಕರ್ನಾಟಕ ಗೌರ್ಮೆಂಟ್, ವಿ ಶಾಲ್ ಕೋಆಪರೇಟ್ ಟು CBI ಬಿಕಾಸ್ ಯು ಹ್ಯಾವ್ ಟು ಕ್ಲೀನ್ ದ ಸಿಸ್ಟಮ್ ಅಂತಕ್ಕಂಥದ್ದು ನಮ್ಮ ಆಶಯ ಆಗಿರ್ತದೆ. ಆ ಥರ ಯಾಕೆ ಪಡ್ತಾರೆ ಇವರು? ರಾಜೀನಾಮೆಗೆ ಮುಖ್ಯಮಂತ್ರಿ ರಾಜೀನಾಮೆ ಕೇಳಿ ಎಲ್ಲದರಲ್ಲೂ ರಾಜಕೀಯ ಮಾಡ್ತೀರಾ? CBI ಕೊಟ್ಟಿನ ತಪ್ಪು ಅಂತ ಹೇಳ್ತಾ ಇದ್ದೀನ. ದೇ ಶುಡ್ ಫಾಲೋ ದ ರೂಲ್ಸ್. ಕೊಟ್ಟಿರ್ತಕ್ಕಂಥ ಸರಿ ಅಂತ ಹೇಳ್ತೀನಿ. ತನಿಖೆ ಆಗಲಿ. ತನಿಖೆ ಆದಾಗ ಯಾರು ಮಂತ್ರಿ ಇರಲಿ, ಅಧಿಕಾರಿ ಇರಲಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರಲಿ, ಅವ್ರು ಬಲಿ ಆಗ್ತಾ ಕೆಲಸವನ್ನು ಮಾಡ್ತಾರೆ. SIT ಆಲ್ಸೋ ಎಲ್ಲವನ್ನು ಕಲೆ ಆಗ್ತಾ ಇರ್ತಕ್ಕಂಥ ಮಾಹಿತಿ. ತಾಳ್ಮೆ ಬೇಡವಾ ನಿಮಗೆ? ಎಲ್ಲದರಲ್ಲೂ ರಾಜಕೀಯ ಸೇರಿಸ್ತಕ್ಕಂಥದ್ದು, ಕೇವಲ ರಾಜಕೀಯ ಮಾಡಲಿಕ್ಕೆ ನೀಡ್ತಕ್ಕಂಥದ್ದು, ಸಿಸ್ಟಮ್ನ ಕ್ಲಿಯರ್ ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ನಿಮ್ಗೆ ಇಲ್ವಾ? ಆ ನಂಬಿಕೆ ನಿಮ್ಗೆ ಸಿಸ್ಟಮ್ನ ಮೇಲೆ ಇಲ್ವಾ? ಏನು ಮಾತಾಡ್ತೀರಿ ನೀವು? CM ಬರ್ತದ ಈ ಫೈಲು CM ರಾಜೀನಾಮೆ ಕೊಡಲಿಕ್ಕೆ? ಏನು ಮಾತಾಡ್ತಾರೆ ಇವರು? ಇದನ್ನೇನಾದರೂ CBIಗೆ ಹೋಗಬೇಕಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅಬ್ಜೆಕ್ಷನ್ ರೈಸ್ ಮಾಡಿದ್ದಾದರೆ ನೀವೇನು ಮುಚ್ಚುಮರೆ ಮಾಡ್ತಾ ಇದ್ದೀರಿ ಅಂತ ವಿಚಾರ. ನಾವು ಅಬ್ಜೆಕ್ಷನ್ ಮಾಡಿದ್ವಿ. ನಾವು ವಿ ವಿಲ್ ಗಿವ್ ದ ಫುಲ್ ಕೋಆಪ್ರೇಷನ್ ಫಾರ್ ಎನಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಟು ಇನ್ವಾಲ್ವ್ ಟು ಗೆಟ್ ದಿಸ್ ಈ ಮ್ಯಾಟರ್ನ ತನಿಖೆ ಮಾಡಲಿಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ರಾಜ್ಯ ಸರ್ಕಾರ ಕೊಡ್ತಾರ ಸಂದರ್ಭದಲ್ಲಿ ನೀವು ಯಾಕೆ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದೀರಾ? ರಾಜಕೀಯ ಮಾಡಲಿಕ್ಕೆ ಎಲೆಕ್ಷನ್ಗಳೆಲ್ಲ ಮುಗಿದೋಗಿದೆ. ದಯವಿಟ್ಟು ನೀವು ಕೂಡ ಕೋಆಪ್ರೇಟ್ ಮಾಡಬೇಕಾಗ್ತದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ. ಬಹಳಷ್ಟು ವಿಚಾರಗಳಿದ್ದಾವೆ ಇದರಲ್ಲಿ ಮಾತನಾಡುವಂಥ ಇನ್ನಷ್ಟು ವಿಷಯಗಳನ್ನ ಚರ್ಚೆ ನಾನು ಮುಂದುವರಿಸ್ತೀನಿ. ಅಶ್ವಿನ್ ಅವರೇ, JDS ಸ್ಟ್ಯಾಂಡ್ ಏನಿದೆ ಈ ವಿಚಾರಗಳಲ್ಲಿ ಅಂತ? ಸರ್, ಈ ಹಗರಣದ ಬಗ್ಗೆ 1 ವಾರದಿಂದ ನಿರಂತರವಾಗಿ ಚರ್ಚೆ ನಡೀತಾ ಇದೆ. ಸಾವು ಆದಮೇಲೆ ಹಗರಣಗಳು ಈ ಪ್ರಕರಣಗಳು ಬೆಳಕಿಗೆ ಬರುತ್ತೆ ಅಂದರೆ ಅರ್ಥ ಏನು ಸರ್? ಅಧಿಕಾರಿಗಳಿಗೆ ಯಾವ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಕಿರುಕುಳ ಕೊಡ್ತಿದೆ, ಯಾವ ಮಟ್ಟಕ್ಕೆ ಅಧಿಕಾರಿಗಳನ್ನ ತಂದೊಡ್ಡಿದ್ದಾರೆ ಅಂದರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದೆ ಸರ್? ಇದ್ರದ್ದು ಜನಕ ಯಾರು ಸರ್? ಯಾರು ಇರ್ತಾರೆ? ಆಬ್ವಿಯಸ್ಲಿ ಚೀಫ್ ಮಿನಿಸ್ಟ್ರು ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ತೊಗೊಂಡಿದ್ದಾರೆ ಅಂದರೆ ಇಷ್ಟೆಲ್ಲ ಹಣ ವರ್ಗಾವಣೆ ಆಗ್ತಿದೆ ಅಂದಾಗ ಇದು ಒಂದೇ ಪ್ರಕರಣ ಬೆಳಕಿಗೆ ಬರ್ತಿದೆ ಅಂದರೆ ಒಂದು ಅಧಿಕಾರಿಯ ಸಾವು ಆದಮೇಲೆ ಆಗಬೇಕಾ? ನಾನು ಕೇಳೋದು ಯಾವ ಮಟ್ಟಕ್ಕೆ ಸರ್ಕಾರ ನಡೀತಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಮೊದಲಿಗೆ ಸರ್, ಕಾಂಗ್ರೆಸ್ ಅವರ ರಕ್ತದಲ್ಲೇ ಇದೆ ಹಗರಣಗಳು ಮಾಡೋದಂದ್ರೆ ಕಾಂಗ್ರೆಸ್ ರಕ್ತದಲ್ಲಿದೆ. ಅದು ಯಾವ ಕಾಲದ ಗೌರ್ಮೆಂಟ್ಗಳನ್ನ ತಗೊಂಡ್ರೂ ಕಾಂಗ್ರೆಸ್ ರಕ್ತದಲ್ಲಿದೆ. ನಾನು ಇನ್ನೊಂದು ಸರಿ ನಾನು ಹೇಳ್ತೀನಿ. ಒಂದು ಕಡೆ SCP TSP ಹಣನ ತಗೊಂಡು ಗ್ಯಾರಂಟಿಗಳಿಗೆ 11,000 ಕೋಟಿ ನಾವು ಉಪಯೋಗಿಸ್ತೀವಿ ಇದ್ರು. ಅಲ್ಲಿಗೆ ಆ ಹಣಗಳ ಎಲ್ಲೆಲ್ಲಿ ವಿಲೇವಾರಿ ಆಗಿದೆ ಸರ್. ಇವತ್ತು ಯಾವುದೇ ರಸ್ತೆಗಳ ಡಾಂಬರ್ನ ಸ್ಮೆಲ್ ಜನಕ್ಕೆ ಬರ್ತಿಲ್ಲ. ಹಣದ ಸ್ಮೆಲ್ ಬರಂಗೆ ಸರ್ಕಾರ ಮಾಡ್ಕೊಂಡಿದೆ. ಎಲ್ಲಿಗೆ ಹೋಗಿದೆ ಸರ್? ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಹಿಡಿತ ಇಲ್ಲ. ಮೊದಲಿಗೆ ಇನ್ನೂ ಒಂದು ಸಾರಿ ಹೇಳಬೇಕಂದ್ರೆ ಈ ಸರ್ಕಾರದಲ್ಲಿ ಮಿನಿಸ್ಟ್ರಿಗಳನ್ನ ಹೇಗೆ ಒಂದು ಅದ್ಭುತವಾದಂಥ ಅಭಿವೃದ್ಧಿಗಳನ್ನ ಕೊಟ್ಕೊಂಡು ಸರ್ಕಾರದ ಸಚಿವರುಗಳೆಲ್ಲನೂ ಕೈಯಲ್ಲಿ ಒಂದು ಮುಷ್ಟಿನಲ್ಲಿ ಇಟ್ಕೊಂಡು ಅವ್ರುಗಳನ್ನ ಹತ್ರ ಹೇಗೆ ಕೆಲಸ ತಗೋಬೇಕಂತ ಸಿದ್ದರಾಮಣ್ಣವ್ರಿಗೆ ಗೊತ್ತಿಲ್ಲ. 1 ವರ್ಷದಿಂದ ಬರೀ ಗ್ಯಾರಂಟಿಗೇ ನಿದ್ದೆ ಮಾಡ್ಕೊಂಡು ಹೋದ್ರು. ಹೇಳ್ತೀನಿ. ನಾನು ಏನಕ್ಕೆ ಹೇಳ್ತೀನಿ ಅಂದರೆ ತುಂಬ ಬೇಜಾರಲ್ಲಿ ಹೇಳ್ತಿದ್ದೀನಿ. ಅಧಿಕಾರಿ ಒಬ್ಬ ಸತ್ತಾಗಲೇ ಹಗರಣ ಹೊರಗಡೆ ಬರುತ್ತೆ ಅಂದರೆ ಇಡೀ ಡಿಪಾರ್ಟ್ಮೆಂಟ್ ಏನು ಮಾಡ್ತಾಯಿತ್ತು ಸರ್? 187 ಕೋಟಿ ಸರ್ಕಾರ ಇವತ್ತು ಹಗರಣ ಏನು ಇವತ್ತು ರಾಜೀನಾಮೆ ಕೊಡ್ತಿದ್ದಾರಲ್ಲ, ಮುಜುಗರ, ಚೀಫ್ ಮಿನಿಸ್ಟರ್ ಮುಜುಗರ ಆಗುತ್ತೆ. ನಾಳೆ ನನ್ನ ಬುಡಕ್ಕೆ ಬರುತ್ತೆ ಅಂದ್ಬಿಟ್ಟು ಇವತ್ತು ನಾಗೇಂದ್ರ ಅವರ ತಲೆದಂಡ ಮಾಡ್ತಿದ್ದಾರೆ ವಿನಃ ಇದಕ್ಕೆ ನೇರವಾಗಿ ಮಾನ್ಯ ಸಿದ್ದರಾಮಣ್ಣ ಅವರು ರಾಜ್ಯದ ಮುಂದೆ ಹೇಳ್ಬೇಕು. ಯಾಕೆಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಹಿಂದುಳಿದವರ ವರ್ಗದ ಹಣನ ನೀವು ಅವತ್ತು ಬಳಕೆ ಮಾಡ್ಕೋಬೇಕಾದ್ರೆ ಒಂದು ನಾಟಕ ಮಾಡಿದ್ರೆ ಆ ಹಣ ಎಲ್ಲೆಲ್ಲಿ ಹೋಗಿದೆ ಅಂತ ಆ ದೇವರೇ ಬಲ್ಲ. ಎಷ್ಟೇ ಅಭಿವೃದ್ಧಿನೂ ಬಿಡ್ತಿಲ್ಲ ಅಂತಂದರೆ ಇನ್ನು ಎಲ್ಲಿಗೆ ಹೋಗಿದೆ? ಓಕೆ, ಆದರೆ ಇಲ್ಲಿ ಅಶೋಕ್ ಗೌಡ್ರೆ ಬಂದೆ ನಾಗರಾಜ್ ಅವರು, ಅಶೋಕ್ ಗೌಡ್ರೆ ಇಲ್ಲಿ ಬಿಜೆಪಿಯವರಿಗೆ CBI ತನಿಖೆ ಹೋಗಿರೋದು ಗೊತ್ತಿಲ್ವಾ? ಇಲ್ಲ ನೋಡಿ, ಒಂದು ನಿಮಿಷ ಇಲ್ಲೇ ಇರ್ತಕ್ಕಂಥದ್ದು. ಬ್ಯಾಂಕಿಂಗ್ನಲ್ಲಿ ಬ್ಯಾಂಕಿಂಗ್ ಫ್ರಾಡಲೆಂಟ್ ಆದಾಗ 1 ಕೋಟಿಗಿಂತ ಮೇಲೆ ಹೋದರೆ CBIಗೆ ಬರೆಯತಕ್ಕಂಥದ್ದು ಅದು ಪ್ರೊಸೀಜರ್ ಅದು. ಆದರೆ ಅಲ್ಲೇನಂದ್ರೆ 25,000 ರೂಪಾಯಿಗಿಂತ ಜಾಸ್ತಿ ಮೇಲೆ ಹೋಗುತ್ತೆ ಅಂತ ಹೇಳಿದ್ರು 2 ಸಿಗ್ನೇಚರ್ ಆಗಬೇಕು. ಅದೆಲ್ಲ ನೀವೇ ನಮ್ಮ ಮಾಧ್ಯಮದಲ್ಲೇ ಡಿಸ್ಕಸ್ ಮಾಡಿದ್ದೀವಿ. ಆದರೆ ಅತ್ಯಂತ ಪ್ರಮುಖವಾದಂಥದ್ದು ಬ್ಯಾಂಕ್ ಅವರೆಲ್ಲ ಬರಿಬೇಕಾಗಿದ್ದು ಮುಖ್ಯಮಂತ್ರಿಗಳೇ ಸ್ವತಃ ತೆಗೆದುಕೊಂಡು ಕೊಟ್ಬಿಡ್ಬೇಕಾಗಿತ್ತು. ಇವ್ರು ಕೊಡಲಿಲ್ಲ. ಇವ್ರು ಯಾವಾಗ ಕೊಡ್ತಾ ಇನ್ನು CBI ಇವತ್ತೂ ಸಹ ಇವರೇ ಹೇಳ್ಬೋದು SIT ನಾನು ಸ್ಟಾಪ್ ಮಾಡ್ತಿದ್ದೀನಿ, CBIಗೆ ವಹಿಸ್ತೀನಿ ಅಂತ ಹೇಳಿ. SIT ಮಾಡಿದಾಗೆಲ್ಲ ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ ಅಂದರೆ ಮುಚ್ಚಾಕ್ತಕ್ಕಂಥ ಕೆಲಸ ಮಾಡ್ತಾರೆ. ಮುಖ್ಯವಾದಂಥ ದಾಖಲೆಗಳನ್ನ
ಅಡ್ಸಾಕ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ ಅಂತಕ್ಕಂಥದ್ದು ಆಪಾದನೆ. ಅದರಿಂದಾಗಿ ಅತ್ಯಂತ ಪ್ರಮುಖವಾದದ್ದು ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ ಹೋಗಿದಾಗ ಡಿಜಿಟಲ್ ಫುಟ್ ಪ್ರಿಂಟ್ ಸಿಗೋದಿಲ್ಲ ಅಲ್ಲ. ವಿಚಾರ ನೋಡಿ, ತಪ್ಪಿಸ್ಕೊಳಕ್ಕಾಗತ್ತಾ ಅಥವಾ ಇನ್ನೊಬ್ಬರಾದ್ರೂ ತಪ್ಪಿಸ್ಕೊಳಕ್ಕಾಗಲ್ಲ? ವಿಚಾರ ಅದಲ್ಲ. ಇಟ್ಸ್ ನಾಟ್ ಸೋ ಈಸಿ. ಇದರಲ್ಲಿ 4 ವಿಚಾರಗಳು ಬರ್ತದೆ. ಫಸ್ಟ್ ಒಂದು ವಿಚಾರ ಏನು ಅಂತಂದ್ರೆ, ವಸಂತ್ ನಗರ್ ಬ್ರಾಂಚಿಂದ 187.33 ಕೋಟಿಯಷ್ಟು ಅಮೌಂಟ್ನ MG ರೋಡ್ ಬ್ರಾಂಚಿಗೆ ಟ್ರಾನ್ಸ್ಫರ್ ಮಾಡಲಾಗ್ತದೆ. ಅದಾದಮೇಲೆ ರತ್ನಾಕರ್ ಬ್ಯಾಂಕ್ಗೆ 94.5 crores ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ ಎಲ್ಲ ಅಮೌಂಟ್ನು ಖಾಲಿ ಮಾಡಿ 16 ಕಂಪನಿಗಳು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಈ 4 ಸ್ಟೆಪ್ನಲ್ಲಿ ಆದಂತಹ ಈ ಪ್ರೊಸೀಜರ್ ಏನಿದೆ, ಇದರಲ್ಲಿ FD ಅಧಿಕಾರಿಗಳು ಸಿಗ್ನೇಚರ್ ಇಲ್ಲದೆ ಆಗ್ತದಾ? ಇದು ಕರ್ನಾಟಕ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನ ತಾವು ಕೇಳ್ಕೊಳ್ಳಿ. ನಾನು ಕೇಳ್ಕೊಂಡಿದ್ದೀನಿ, ನನಗೂ ಮಾಹಿತಿ ಇದೆ. ಅದಾದಮೇಲೆ ನಾನು ಸಹ ಎಲ್ಲ ಕಂಪ್ಲೀಟಾಗಿ ಅಧಿಕಾರಿಗಳ ಹತ್ರ ಮಾತಾಡಿದಾಗ, ಅಂದರೆ ಒಂದು ಪ್ರೊಸೀಜರ್ ಹೆಂಗಿರ್ತದೆ ಅಂತೇಳಿ ಅವರೇ ಕೊಟ್ಟಿರ್ತಕ್ಕಂತಹ ಮಾಹಿತಿ, ಇಂತಹ ಒಂದು ಅಭಿವೃದ್ಧಿ ನಿಗಮಕ್ಕೆ ಯಾರಾದ್ರು ಒಂದು ಅಮೌಂಟ್ಗಳನ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ FD ಅಧಿಕಾರಿಗಳು ಸೈನ್ ಹಾಕಿರ್ಬೇಕು. FD ಅಧಿಕಾರಿಗಳು ಯಾರು ಅಂಡರಲ್ಲಿ ಬರ್ತಾರೆ ನಿಮಗೆ? FD ಅಧಿಕಾರಿಗಳು ಯಾರು ಅಂಡರಲ್ಲಿ ಬರ್ತಾರೆ? ಫೈನಾನ್ಸ್ ಮಿನಿಸ್ಟರ್ ಅಂಡರಲ್ಲಿ ಬರ್ತಾರೆ. ಫೈನಾನ್ಸ್ ಮಿನಿಸ್ಟ್ರು ಹೇಳಿದೆ, ಮೌಖಿಕವಾಗೂ ಹೇಳಿದೆ, ಅವ್ರು ಸೈನ್ ಹಾಕ್ತಾರಾ? ಸೈನ್ ಹಾಕಲ್ಲ. ಅಂದರೆ ಕಡ್ತಿಗಳಿಗೆ ಸೈನ್ ಹಾಕಿರ್ತಕ್ಕಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದವರೇ ಇರ್ಬೋದು. ಡಿಜಿಟಲ್ ಫುಟ್ ಪ್ರಿಂಟ್ ಅಲ್ಲ, ಇಲ್ಲಿ ಹಗರಣದ ಗಾತ ಅಗಲ ಏನಿದೆ, ಮುಖ್ಯಮಂತ್ರಿಗಳು ನೇರವಣೆ. ಮಾತಾಡ್ತೀನಿ ನಾಗರಾಜ್ ಬರ್ತೀನಿ, ನಿಮ್ಮ ಹತ್ರ ಕೂಡ ಮಾತನಾಡಿಸ್ತೀನಿ. ಹಾಗೆಯೇ ಈ ಹಗರಣದ ಸಂದರ್ಭದಲ್ಲೇ ಇನ್ನೊಂದು ಹಗರಣದ ಬಗ್ಗೆ ಮಾತನಾಡಿದ್ದಾರೆ ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್. ಸ್ವತಃ ಗೂಳಿಹಟ್ಟಿ ಶೇಖರ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರ ಜೊತೆ ನಾನು ಮಾತನಾಡ್ತೀನಿ. ಒಂದು ಕಡೆಯಲ್ಲಿ BJP ನಾಯಕರೆಲ್ಲರೂ ಕೂಡ ವಾಲ್ಮೀಕಿ ನಿಗಮದಲ್ಲಿ, ಅಭಿವೃದ್ಧಿ ನಿಗಮದಲ್ಲಿ ಆಗ್ತಾ ಇದ್ದಂತಹ ಒಂದು ಹಗರಣದ ಬಗ್ಗೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ BJP ಸರ್ಕಾರದ ಅವಧಿಯಲ್ಲಿನೇ ಮಂತ್ರಿಯಾಗಿದ್ದಂತಹ ಮತ್ತು BJP ಸರ್ಕಾರದ ಅವಧಿಯಲ್ಲಿ ನಿಗಮದ ಅಧ್ಯಕ್ಷರಾಗಿದ್ದಂತಹ ಗೂಳಿಹಟ್ಟಿ ಶೇಖರ್ ಅವರು ಒಂದು ಆರೋಪವನ್ನು ಮಾಡಿದರೆ, ಗಂಭೀರ ಆರೋಪವನ್ನು ಮಾಡಿದರೆ ಅಂದಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರ ವಿರುದ್ಧ. ಬಹಳ ಮುಖ್ಯವಾಗಿ ಈ ಆರೋಪ ಮಾಡಿರುವಂಥವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ವಿರುದ್ಧ ಹೊಸದಾಗಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಹಾಗಾದರೆ ಗೂಳಿಹಟ್ಟಿಯವರ ಆರೋಪದ ಸ್ವರೂಪ ಯಾವ ಸ್ವರೂಪದಲ್ಲಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಈ ವರದಿಯ ಮೂಲಕ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ, ಭ್ರಷ್ಟಾಚಾರ, ಸಚಿವರ ರಾಜೀನಾಮೆ ಮಾತಿನ ಹೊತ್ತಲ್ಲೇ ಮತ್ತೊಂದು ಹಗರಣ ಸದ್ದು ಮಾಡಿದೆ. ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದ ಸಮಯದಲ್ಲಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಬರೋಬ್ಬರಿ 100 ಕೋಟಿ ಹಗರಣ ಆಗಿದೆ ಎಂಬ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರು ಉಡುಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಆಗ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಕೋಟಾ ಶ್ರೀನಿವಾಸ್ ಪೂಜಾರಿ 50 ರಿಂದ 60 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ರು ಎಂಬ ಆರೋಪ ಕೇಳಿಬಂದಿದೆ. ಈ ಆರೋಪ ಮಾಡಿರೋದು ಬೇರೆ ಯಾರೂ ಅಲ್ಲ, ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್. ಬೋವಿ ನಿಗಮದಲ್ಲಿ 100 ಕೋಟಿ ಸ್ವಾಮಿ ತಿಂದಿರೋದು. 100 ಕೋಟಿ ಯಾರು ಗೊತ್ತಾ? ನೀವು ರಾಜೀನಾಮೆ ಈಗ ಕೇಳ್ತಾ ಇದ್ರಲ್ಲ, ನೀವು ನಾಗೇಂದ್ರ ರಾಜೀನಾಮೆ ಕೊಡಿ ಅಂತೇಳಿ, ಅವತ್ತು ಮಂತ್ರಿ ಆಗಿದ್ದಾರೆ. ಯಾರು ಗೊತ್ತಾ? ನಮ್ಮ MP ಅವರಿಗೆ ಗೆಲ್ಸಿದಾರೆ. ನಾವು ನೀವೆಲ್ಲ ಗೆಲ್ಸಿದ್ದೀವಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಂತ್ರಿ ಆಗಿದ್ದಾಗ ಆಗಿರ್ತಕ್ಕಂಥ ಹಗರಣಗಳು. ನೀವು CBIಗೆ ಹಾಕ್ತೀರ, CBIಗೆ ಹಾಕಕ್ಕೆ ಹೋಗ್ಬೇಡಿ, ದಯಮಾಡಿ CBIಗೆ ಹಾಕಕ್ಕೆ ಹೋಗ್ಬೇಡಿ. ಇದನ್ನ ನಾವು COD ಕೊಟ್ಟಿದ್ದೀವಿ. ಸಿಟ್ಟಿಂಗ್ ಹೈಕೋರ್ಟ್ಗೆ ಹಾಕ್ತಿರೋ ಸುಪ್ರೀಂ ಕೋರ್ಟ್ಗೆ ಹಾಕ್ತಿರೋ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಬೋವಿ ನಿಗಮದಲ್ಲಿ ಏನೋ ಅವ್ಯವಹಾರ ಆಗಿತ್ತೋ, ಯಾವ್ಯಾವ ನಿಗಮದಲ್ಲಿ ಅವ್ಯವಹಾರ ಆಗಿತ್ತೋ ಆ ನಿಗಮಗಳು ಸೇರಿಕೊಂಡು ಈಗಿಂದ ಸಿಟ್ಟಿಂಗ್ ಜಡ್ಜ್ ಜೊತೆ ಎನ್ಕ್ವೈರಿ ಮಾಡಿಸಿ ಕೋಟಾ ಶ್ರೀನಿವಾಸ್ ಪೂಜಾರಿ ಪಾಪ ಅವರಂತ ಪ್ರಾಮಾಣಿಕತೆ ಯಾರೂ ಇಲ್ಲ ದೇಶದಲ್ಲಿ. 50-60 ಕೋಟಿ ಚುನಾವಣಾ ಸಂದರ್ಭದಲ್ಲಿ 60 ಕೋಟಿ ಆಸ್ತಿ ಮಾಡಿದ್ರೆ ಎಲ್ಲಿಂದ ಬಂತು ಅಂತೇಳಿ ಅದು ಉದಾಹರಣೆ ಕೊಟ್ಟೇ ಇಲ್ಲ ಅವರು. ಸ್ವಾಮಿ, ನಾನು ಹೇಳ್ತಾ ಇದ್ದೀನಿ ಕೇಳಿ, ಇಲ್ಲಿ ಬೋವಿ ನಿಗಮದಲ್ಲಿ 100-120 ಕೋಟಿ ವ್ಯವಹಾರ ಆಯಿತು. ಇದರಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ನೇರವಾಗಿ ಇದರಲ್ಲಿ ಜವಾಬ್ದಾರಿ ಆಗಿದ್ದಾರೆ. 100 ಕೋಟಿನಲ್ಲಿ ಅದರಲ್ಲಿ ಅಧಿಕಾರಿಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಎಲ್ಲ ತಿಂದಾಕಿ ಒಂದು ಡಾಕ್ಯುಮೆಂಟು ಇಟ್ಟಿಲ್ಲ, ಒಂದೇ ₹1 ಫಲಾನುಭವಿಗಳು ತಲುಪಿಲ್ಲ. ಅದರಲ್ಲಿ ಎಲ್ಲರೂ ನಮ್ಮ ಸಮಾಜ ಲೀಡರ್ಗಳು, ಪ್ರಮುಖ ಲೀಡರ್ಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ CID ಎನ್ಕ್ವೈರಿ ಹಾಕಿ ಅವೆಲ್ಲ ಎನ್ಕ್ವೈರಿ ಮಾಡೋಂಥ ಸಂದರ್ಭದಲ್ಲಿ ಕೊನೆಗೆ 2 ಮರ್ಡರ್ ಆಗಿದ್ದಾರೆ ಸ್ವಾಮಿ. ಅಲ್ಲಿ 2 ಮರ್ಡರ್ ಆಗಿರೋದು. ವಾಲ್ಮೀಕಿ ನಿಗಮದ ಅವ್ಯವಹಾರದ ಬಗ್ಗೆ ದೊಡ್ಡ ಚರ್ಚೆ ಆಗ್ತಿದೆ. ಆದರೆ ಬೋವಿ ನಿಗಮದ ಬಗ್ಗೆಯೂ ತನಿಖೆ ಮಾಡಿ ಎಂದು CM ಸಿದ್ದರಾಮಯ್ಯಗೆ ಗೂಳಿಹಟ್ಟಿ ಶೇಖರ್ ಮನವಿ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿರೋ ಬಿ ನಾಗೇಂದ್ರ ಕೂಡ ತನಿಖೆ ಆಗಲಿ ಎಂದರು. ಗೂಳಿಹಟ್ಟಿ ಶೇಖರ್ ಅವ್ರದ್ದೆಲ್ಲ ಕೂಡ ಅವರು ಯಾ ನಿಗಮದಲ್ಲಿ ನಾನು ಗೂಳಿಹಟ್ಟಿ ಶೇಖರ್ ಅವ್ರದ್ದೊಂದು ಆಡಿಯೋ ನೋಡ್ತಾ ಇದ್ದೆ. ಅವರು ಡೈರೆಕ್ಟ್ ಆಗಿ ಅವ್ರನ್ನ ಕ್ಲೇಮ್ ಮಾಡಿದ್ದಾರೆ.
ಗೋವಿಂದ ಕಾರಜೋಳ ಅವ್ರ ಬಗ್ಗೆ ಕೂಡ ಹೇಳಿದ್ದಾರೆ, ಮತ್ತು ರಾಮದು ಅವ್ರ ಬಗ್ಗೆ ಹೇಳಿದ್ದಾರೆ, ಮತ್ತು ಶ್ರೀನಿವಾಸ್ ಕೋಟ ಪೂಜಾರಿ ಅವ್ರ ಮೇಲೆ ಹೇಳಿದ್ದಾರೆ. ಇಂಥವನ್ನೆಲ್ಲ ಪ್ರಕರಣಗಳು ಇವತ್ತು ಗಂಭೀರವಾಗಿ ನಮ್ಮ ಮುಖ್ಯಮಂತ್ರಿಯವರು ತೆಗೆದುಕೊಂಡಿದ್ದಾರೆ. ಅವ್ರು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಈಗಾಗಲೇ ಕೂಡ ಮಾನ್ಯ ನಮ್ಮ ಗೃಹ ಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನು ತನಿಖೆ ಮಾಡ್ತೀವಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದ ಬಿಜೆಪಿಯನ್ನ ಹಣಿಯಲು ಕಾಂಗ್ರೆಸ್ ಕೈಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಇದನ್ನೇ ಇಟ್ಟುಕೊಂಡು ಬಿಜೆಪಿಗೆ ತಿರುಗೇಟು ಕೊಡಲು ಕಾಂಗ್ರೆಸ್ ಸರ್ಕಾರ ನಿರ್ಧರಿಸಿದೆ. ಬೋವಿ ಅಭಿವೃದ್ಧಿ ನಿಗಮದ ಅವ್ಯವಹಾರವನ್ನು ಎಸ್ಐಟಿಗೆ ವಹಿಸಲು ನಿರ್ಧರಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸ್ವತಃ ಗೂಳಿಹಟ್ಟಿ ಶೇಖರ್ ಅವರಿಗೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೂಳಿಹಟ್ಟಿ ಅವರೇ, ಬಹಳ ಮುಖ್ಯವಾಗಿ ನೀವೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಿರಿ, ಬೋವಿ ನಿಗಮದಲ್ಲಿ ಹಿಂಗೆ ಆಗಿದೆ ಅಂತ ಹೇಳಿದಿರಿ. ಟೈಮಿಂಗ್ ಬಗ್ಗೆ, ಗೂಳಿಹಟ್ಟಿ ಶೇಖರ್ ಅವರು ಕರ್ನಾಟಕದಲ್ಲಿ ಮಂತ್ರಿ ಆದಂಥವ್ರು, ಶಾಸಕರಾಗಿದ್ದಂಥವ್ರು. ಶಾಸಕರಾಗಿದ್ದವರಿಗೆ ಇಂಥದ್ದು ಅವ್ಯವಹಾರ ಆದಾಗ ಆ ಸಂದರ್ಭದಲ್ಲೇ ನೀವು, ಯಾಕಂದರೆ ನೀವು ಹಿಂದೆ ಶಾಸಕರಾಗಿದ್ದ ಅವಧಿಯಲ್ಲೇ ಬಹುತೇಕ ಈ ಹಗರಣ ಆಗಿದೆ ಅನ್ನುವಂಥದ್ದು ನಿಮ್ಮ ಮಾತುಗಳಿಂದ ಗೋಚರ ಆಗುತ್ತೆ. ಆಗ ಯಾಕೆ ಸುಮ್ಮನಿದ್ರಿ ಹಾಗಾದರೆ ಗೂಳಿಹಟ್ಟಿ ಶೇಖರ್ ಅವರು? ಇವಾಗ ಇಲ್ಲಿ ಕಾಂಗ್ರೆಸ್ನ ವಿರುದ್ಧ ಒಂದು ಆರೋಪ ಬಂದಾಗ ಇದ್ದಕ್ಕಿದ್ದಂತೆ ಗೂಳಿಹಟ್ಟಿ ಶೇಖರ್ ಅವರು ಈ ವಿಚಾರವನ್ನು ಹೇಳ್ತಾ ಇರೋದ್ರ ಉದ್ದೇಶ ಏನು ಅಂತ? ನಮಸ್ಕಾರ ಸಾಹೇಬ್ರ, ಕೇಳಿಸ್ತದಲ್ಲ? ಕೇಳ್ತಿದೆ ಶೇಖರ್ ಅವರೇ. ಸರ್, ಏನಿಲ್ಲ, ನಾನು ಈ ಸರ್ಕಾರ ಬಂದ್ಮೇಲೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಸಿಒಡಿಗೆ ಕೊಟ್ವಿ ಅದನ್ನ. ಹೌದು. ನನ್ನನ್ನು ಕೊನೆ ಹಂತದಲ್ಲಿ 3 ತಿಂಗಳಿದ್ದಾಗ ನನ್ನನ್ನು ಅಧ್ಯಕ್ಷನ್ ಮಾಡಿದ್ರು ಬೊಮ್ಮಾಯಿ ಸಾಹೇಬ್ರು. ಹೌದು. ಬೋವಿ ನಿಗಮಕ್ಕೆ ಆವಾಗ ಗೊತ್ತಾಯ್ತು ಅದ್ರಲ್ಲಿ ಏನೇನು ಅವ್ಯವಹಾರ ಹಾಳಾಗ್ಲ ಅಂತ ಹೇಳಿ. ನಾನು ಅವಾಗ ಬೊಮ್ಮಾಯಿ ಸಾಹೇಬ್ರಿಗೆ ಹೇಳ್ಬಿಟ್ಟು ಅವಾಗ ಸಿಒಡಿಗೆ ಎನ್ಕ್ವೈರಿ ಹಾಕ್ಸಿದ್ವಿ. ಸಿಐಡಿ ಎನ್ಕ್ವೈರಿ ಮಾಡ್ಬೇಕಾದ್ರೆ ಒಂದ್ ಹಂತಕ್ ಬಂದಿತ್ತು. ಒಂದ್ ಹಂತಕ್ ಬಂದಾಗ ಅಷ್ಟೊತ್ತು ಸರ್ಕಾರ ನಾವು ಹೋದ್ವಿ, ಸರ್ಕಾರ ಚೇಂಜ್ ಆಯ್ತಲ್ಲ. ಹೌದು. ಮುಖ್ಯಮಂತ್ರಿಗಳು ಬಂದ ಮೇಲೆ ಅವಾಗ ಏನ್ ಸಿಐಡಿ ಅಧಿಕಾರಿಗಳು ಪ್ರಾಮಾಣಿಕವಾಗಿದೆ ನಿಷ್ಠೆಯಿಂದ ಮಾಡ್ತಾ ಇದ್ರು. ಈಗ ಅವರೆಲ್ಲ ಹಸ್ತಕ್ಷೇಪ ಅವ್ರಲ್ಲಿ ಇಂಥವ್ರನ್ನ ಯಾಕೆ ಅಂತ ಹೇಳ್ತಾ ಇಲ್ಲ ನಾವು. ಯಾವಾಗ ಎಲ್ಲಾರು ಬುಡಕ್ ಹೋಯ್ತು ಎನ್ಕ್ವೈರಿ ಆಗ್ತಾ ಅದ್ರಲ್ಲಿ ಇದಕ್ಕಿನ್ನ 10 ಪಟ್ಟಿದೆ ಬೋವಿ ನಿಗಮದಲ್ಲಿ. ವಾಲ್ಮೀಕಿ ನಿಗಮದ ಏನಿಲ್ಲ ಕಂಪೇರ್ ಮಾಡ್ಕೊಂಡ್ರೆ. ವಾಲ್ಮೀಕಿ ಕಂಪೇರ್ ಮಾಡ್ಕೊಂಡ್ರೆ ಬೋವಿ ನಿಗಮದ್ದು ಒಂದೇ ಅಲ್ಲ, ಬೇರೆ ಬೇರೆ ನಿಗಮಗಳಲ್ಲೂ ಕೂಡ ನಾನ್ ತನಿಖೆ ಮಾಡಿ ಅಂತ ಹೇಳಿದ್ವು. ಅದನ್ನೇ ಒತ್ತಾಯ ಮಾಡಿದ್ದು. ಅವಾಗ ಯಾಕೆ ಸುಮ್ನೆ ಇದ್ದೆ ಅಂದ್ರೆ, ನಾನು ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಬಂದ್ಮೇಲೂ ಕೂಡ ಇವ್ರಿಗೇನ್ ಗೊತ್ತಾ, ಈ ನಿಗಮಗಳಿಗೆ ಅಂದ್ರೆ ಯಾವ ಗೊತ್ತಾಗಲ್ಲ, ಯಾವ ಕಣ್ಣಿಗೂ ಕಾಣೋದಿಲ್ಲ. ಸಣ್ಣ ನಿಗಮಗಳಲ್ವಾ, ಸಣ್ಣ ನಿಗಮಗಳು, ವಾಲ್ಮೀಕಿ ನಿಗಮ ಇರ್ಬೋದು, ಬೋವಿ ಇರ್ಬೋದು, ನಮ್ಮ ಲಂಬಾಣಿ ಸಮಾಜದ ಇರ್ಬೋದು, ಆದಿಜಾಮ ಇರ್ಬೋದು. ಈ ನಿಗಮಗಳು ನಾವು ಜಾತಿಗೊಂದೊಂದು ನಿಗಮಗಳು ಮಾಡ್ಕೊಂಡಿದೀವಿ. ಹೌದು. ಅದರಲ್ಲಿ ಅವ್ಯವಹಾರಗಳು ಆಗಿದಷ್ಟು ಇನ್ನೆಲ್ಲೂ ಕೂಡ ಆಗಿಲ್ಲ. ಹೌದು. ಆ ಎನ್ಕ್ವೈರಿ ಆಗಿರೋ ಆಫೀಸರ್ನ ಎನ್ಕ್ವೈರಿಗೆ ಹಾಕಿದ್ರಲ್ಲ ಈ ಸರ್ಕಾರ ಬಂದ್ಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಸಮಾಜ ಕಲ್ಯಾಣ ಮಂತ್ರಿ ಯಾರು ನಮ್ಮ ಮಾದೇವಪ್ಪ ಇದಾರಲ್ಲ, ಇನ್ಫ್ಲೂಯೆನ್ಸ್ ಗಳೆಲ್ಲ ಮಾಡಿ ಫಸ್ಟ್ ಅದನ್ನ ಮೂಲೆ ಗುಂಪು ಮಾಡಿದ್ರು. ಅದು ಹಗರಣ ತನಿಖೆ ಮಾಡ್ತಾ ಇದ್ರ ಅಧಿಕಾರಿನ ಟ್ರಾನ್ಸ್ಫರ್ ಮಾಡಿದ್ರು. ನಾನು ಅದ್ರ ಮೇಲೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಅಟ್ಲೀಸ್ಟ್ ಒಂದ್ 2 ತಿಂಗಳಿದ್ರೆ ಆ ಅಧಿಕಾರಿಗಳು ಅದನ್ನ ಎನ್ಕ್ವೈರಿ ಮಾಡಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ ಅಂತ ಹೇಳಿದ್ವಿ. ನಾನು ಪರ್ಸನಲ್ ಹೋಗಿ ರಿಕ್ವೆಸ್ಟ್ ಮಾಡಿದೆ, ಸಿದ್ದರಾಮಯ್ಯ ಸಾಹೇಬ್ರಿಗೂ ಲೆಟರ್ ಕೊಟ್ಟೆ, ಮಾದೇವಪ್ಪ ಸಾಹೇಬ್ರಿಗೂ ಲೆಟರ್ ಕೊಟ್ವಿ. ನಾನು ಕೊಟ್ಟಿಲ್ಲ ಅಂತ ಪ್ರಯತ್ನ ಪಟ್ಟಿದ್ದೆ, ಲೆಟರ್ ಕೊಟ್ಟಿದ್ದೀನಿ. ಸ್ವತಃ ನಾನೇ ಹೋಗಿ ADGP CID ನಮ್ಮ ಯಾರು ಸಲೀಂ ಸಾಹೇಬ್ರು ಇದಾರಲ್ಲ ಅವ್ರಿಗೆ ಭೇಟಿ ಮಾಡಿ 1-2 ತಿಂಗಳು ಇರಿ ಸರ್, ಅದೇ ಎನ್ಕ್ವೈರಿ ಆಫೀಸರ್ ಇರ್ಲಿ, ಅದೇನ್ ಬರ್ತದೆ ರಿಸಲ್ಟ್ ಬಂದ್ಬಿಡ್ಲಿ, ಒಂದು ಕಂಪ್ಲೀಟ್ ಮಾಡ್ಬಿಡ್ಲಿ ಅಂದ್ವಿ. ಅವ್ರು ಆಗ್ಲಿ ಎನ್ಕ್ವೈರಿಗೆ ಇನ್ನೇನು ಫೈನಲ್ ಹಂತದಲ್ಲಿ ಬರ್ತಾ ಇತ್ತು, ಅಷ್ಟೊತ್ತಿಗೆ ಆ ಅಧಿಕಾರಿನ ಟ್ರಾನ್ಸ್ಫರ್ ಮಾಡಿದ್ರು. ನಾನು ಆ ಮಧ್ಯೆ ಹೈಕೋರ್ಟ್ಗೆ ಒಂದು PIL ಹಾಕ್ದೆ. PIL ಹಾಕಿದ್ರು ಕೂಡ ಕೋರ್ಟ್ ಏನ್ ಮಾಡ್ತು, ಅವ್ರು ವಿವೇಚನೆ ಬಿಟ್ಟಿದ್ದು, ಸರ್ಕಾರದ ವಿವೇಚನೆ ಬಿಟ್ಟಿದ್ದು, ಯಾವ ಅಧಿಕಾರಿ ಇರ್ಬೇಕು, ಯಾವ ಅಧಿಕಾರಿ ಇರಬಾರ್ದು ಅಂತ ಹೇಳಿ. ಯಾಕಂದ್ರೆ ಅವ್ರು ಮಾಡೋ ತನಿಖೆ ಅದು ಪಾರದರ್ಶಕವಾಗಿರ್ತದೆ. ಅವ್ರು ವಿವೇಚನೆ ಬಿಟ್ಟು ಅದ್ರಲ್ಲಿ ಇಂಟರ್ಫಿಯರ್ ಹಾಕಾಗಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್. ನನ್ನ ಪ್ರಯತ್ನ ಮಾಡದೆ. ಅಲ್ಲಿಗೆ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂತ ನಾನು ಹಗರಣ, ಅದು ಬಹುದೊಡ್ಡ ಹಗರಣ. ಅದನ್ನ ಹೇಳ್ಬೇಕಾದ್ರೆ ಇದರಲ್ಲಿ ನೀವು ಈಗ ನೇರವಾದಂತ ಆರೋಪವನ್ನ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ವಿರುದ್ಧ ಮಾಡಿದ್ದೀರಿ. ಅವ್ರು ಯಾವ ರೀತಿಯಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ನಿಮ್ಮ ಆರೋಪ ಇರುವಂತದ್ದು ಇದರಲ್ಲಿ ಅಂತ. ನನಗೆ ಆರೋಪ ಅಲ್ಲ ನಾನು ಹೇಳ್ತಾ ಇರೋದು. ಅವರು ಇಲ್ಲಿ ನಾಗೇಂದ್ರನ್ ತಗೊಳ್ತಾ ಇದಾರಲ್ಲ, ಕೋಟ ಶ್ರೀನಿವಾಸ್ ಪೂಜಾರಿ ಮಂತ್ರಿ ಆಗಿದ್ದಾಗ ಅದರಿಂದ ಹಿಂದೆ ಯಾರ್ಯಾರು ಮಂತ್ರಿಗಳು ಇದ್ರ ಅಂತೇಳಿ ನಿಮಗೆ ಗೊತ್ತಿದೆ. ಸಮಾಜ ಕಲ್ಯಾಣ ಮಂತ್ರಿಗಳು ಯಾರ್ಯಾರು ಆಗಿದ್ರ ಅದಿಂದ. ಹೌದು. ಇಲ್ಲಿ ಎಲ್ಲಿ ಬರ್ತದೆ ಗೊತ್ತಾ, ಇದ್ರಲ್ಲಿ ಟೆಕ್ನಿಕಲ್ ಆಗಿ MLA ಗಳು ಕೇಳಿ ಹೇಳ್ತಾರೆ. ವಿವೇಚನಾ ಕೋಟ ಅಂತ ಹೇಳಿದೆ.
ವಿವೇಚನಾ ಕೋಟಾ ಅಂತೇಳಿ, ಅದ್ರಲ್ಲಿ ಮಿಸ್ಯೂಸ್ ಮಾಡ್ಕೊಂಡ್ರು. ಇವ್ರಿಗೆ ಮಂತ್ರಿಗೂ ಹೇಳ್ದೆ ನಾನು, ಕೋಟಾ ಶ್ರೀನಿವಾಸ ಪೂಜಾರಿಗೆ ಹೇಳ್ದೆ, ನಾನು ಅಧ್ಯಕ್ಷ ಆದ ತಕ್ಷಣ ಅವ್ರ ಪಿ ಎಗಳು ಎತ್ಕೊಂಬರೋರು ನನ್ನ ಹತ್ರ ಲಿಸ್ಟ್ಗಳು, ಅವ್ರ ಪಿ ಎಸ್ ಗಳು ಎತ್ಕೊಂಬರೋರು, ಅವ್ರು ಗೈಡ್ ಮಾಡೋರು, ಸರ್ ಹಿಂಗ್ ಮಾಡಿ ಸರ್, ಹಿಂಗ್ ಮಾಡಿ ಸರ್, ಹಿಂಗ್ ಮಾಡಿ ಸರ್ ಅಂತ ಹೇಳಿ ನಮ್ಗೆ. ನಾನ್ ಫಸ್ಟ್ ವಿವೇಚನಾ ಕೋಟ ಬೊಮ್ಮಾಯಿ ಸಾಹೇಬ್ರಿಗೆ ಕಟ್ ಮಾಡಿಸ್ದೆ. ಫಸ್ಟ್ ನಮ್ಮ ಅಧ್ಯಕ್ಷ ಕೋಟ ನನ್ ಕೋಟ ಕಟ್ ಮಾಡಿಸ್ದೆ, ಅದು 5%. ಆಮೇಲೆ ಮಂತ್ರಿ ಕೋಟಾನು ಕೂಡ ಕಟ್ ಮಾಡಿಸ್ಬಿಟ್ಟೆ. ಮಂತ್ರಿಗಳು ಆಮೇಲೆ ಹೋಗಿ ಗಲಾಟೆ ಮಾಡಿದ್ರಲ್ಲಿ ಮುಖ್ಯಮಂತ್ರಿ ಹತ್ರ, ಏನ್ ಸರ್ ಅವ್ನ ಅಧ್ಯಕ್ಷರು ಅದು ಗುಳೇಟಿ ಶೇಖರ್ ಮಿನಿಸ್ಟರ್ ಕಟ್ ಮಾಡ್ಬಿಟ್ಟಿದ್ರ ಅಂದ್ರು. ಸ್ವಾಮಿ ನಾಳೆ ಏನಾದ್ರು ಎನ್ಕ್ವೈರಿ ಬಂದ್ರೆ ನಿಮಗೂ ತೊಂದರೆ ಆಗುತ್ತೆ ಕೋಟಾ ಶ್ರೀನಿವಾಸ ಪೂಜಾರಿ ಅಂತೇಳಿ ಅವ್ರು ನೇರವಾಗಿ ನಾನು ಹೇಳ್ದೆ. ನೀವ್ಯಾಕೆ ಸುಮ್ನೆ ನೀವು ಸ್ವಚ್ಛವಾಗಿ ಇದೀರಾ, ನೀವ್ಯಾಕೆ ನಿಮ್ಮ ಅನವಶ್ಯಕವಾಗಿ ಎನ್ಕ್ವೈರಿಗಳು ಬರ್ತಾವ, ಅಲ್ಲಿ ಯಾಕೆ ಫೇಸ್ ಮಾಡಕ್ ಹೋಗ್ತೀರಿ ಸ್ವಾಮಿ, ಬಿಟ್ಬಿಡಿ ಅಂದೆ. ಅದಕ್ಕೆ ನನ್ನ ಇದೇನ್ ಗೊತ್ತಾ, ಯಾರ್ಯಾರು ಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ರಲ್ಲ ಅವಾಗ, ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬ್ ಇದ್ರು, ಅದ್ರಿಂದ ಶ್ರೀರಾಮುಲು ಇದ್ರು ಅಲ್ವಾ, ಇದಕ್ ಸಮಾಜ ಕಲ್ಯಾಣ ಮಂತ್ರಿ ಆಗಿ, ಅದರಿಂದ ಗೋವಿಂದ ಕಾರಜೋಳ ಸಾಹೇಬ್ ಇದ್ರು, ಅವ್ರು ಮಾಡಿದಾರೆ ಅಂತ ಹೇಳ್ತಾ ಇಲ್ಲ ನಾನು. ಯಾರ್ಯಾರ ಅವಧಿನಲ್ಲಿ ನೀವು ಚೆಕ್ ಮಾಡಿ ಅಂತ ಹೇಳ್ತಾ ಇದೀವಿ, ಯಾರ್ಯಾರ ಅವಧಿನಲ್ಲಿ ಏನೇನಾಗಿದೆ ಅಂತ ಚೆಕ್ ಮಾಡಿದ್ವಿ, ತನಿಖೆ ಮಾಡಿ ಅಂತ ಹೇಳ್ತಾ ಇದೀವಿ ಇಲ್ಲಿ. ಅದರಲ್ಲಿ ಆದ್ರೆ ಇಲ್ಲಿ ಯಾವ ರೀತಿ ಅವ್ಯವಹಾರ ಆಗಿದೆ ಅನ್ನೋಂಥವ್ರಿಗೆ 100-120 ಕೋಟಿ ಅನ್ನೋ ದೊಡ್ಡ ಅಮೌಂಟ್ ಅನ್ನು ನೀವು ಕೋಟ್ ಮಾಡ್ತಾ ಇದ್ದೀರಿ ಗೂಳಿಹಟ್ಟಿ ಅವರೇ. ಹೌದು, ಯಾವ ರೀತಿಯಾಗಿ ವ್ಯವಹಾರ ಆಗಿದೆ ಅಂತ ಹೇಳಿ ಒಂದ್ ರೂಪಾಯಿ ರಿಕವರಿ ಆಗಿಲ್ಲ, ಇದು ತಿಳ್ಕೊಳ್ಳಿ ನೀವು. ಓಕೆ, ಇಲ್ಲಿ ನೀವು ಟಿವಿನಲ್ಲಿ ತೋರಿಸ್ತಾ ಇದ್ದೀವಿ, ಟಿವಿನಲ್ಲಿ ನೋಡ್ತಾ ಇದೀವಿ ಯಾವ ಏಜೆನ್ಸಿಗಳಿಗೆ 5 ಕೋಟಿ 4 ಕೋಟಿ 10 ಕೋಟಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಇದು ಅಲ್ವಾ. ಹೌದು ಹೌದು, ಸೇಮ್ ಬೋವಿ ನಿಗಮದಲ್ಲಿ ಅದೇ ತರ ಟ್ರಾನ್ಸ್ಫರ್ ಮಾಡಿದ್ದಾರೆ. ಓಕೆ, ಅಲ್ಲೂ ಕೂಡ ಯಾವುದೇ ರೀತಿಯಾದಂತ ಅಂದ್ರೆ ಅಲ್ಲೂ ಕೂಡ ಈ ರೀತಿಯಾಗಿ ಅಕೌಂಟ್ ಇಂದ ಅಕೌಂಟ್ ಟ್ರಾನ್ಸ್ಫರ್ ಆಗ್ತಾನೆ ಹೋಗಿದೆ ಇದು ಅಕೌಂಟ್ ಅಲ್ಲಿ ಅದರದ್ದು ಡಿಫರೆಂಟ್ ವಿಚಿತ್ರ ಸ್ಟೋರಿ ಅದು ಡಿಬೇಟ್ ಗಳಲ್ಲಿ ಯಾರು ನಿಮಿಷಕ್ಕೆ ಆಗ ಕತೆ ಅಲ್ಲ ಅದು. ಅದು ಮುಖ್ಯಮಂತ್ರಿಗೂ ಗೊತ್ತು, ಸಿದ್ದರಾಮಯ್ಯ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಾನು ತನಿಖೆ ಮಾಡಿ ಈಗ ಒತ್ತಡ ಹಾಕಿ ಅದು ಸ್ಟಾಪ್ ಮಾಡಿಸಿದ್ದಾರೆ ಅಂತೇಳಿ. ಕಾಂಗ್ರೆಸ್ ಸರ್ಕಾರದಲ್ಲೇನೆ ಆ ತನಿಖೆನ ಹಳ್ಳ ಹಚ್ಚಿದಾರೆ ಅಂದ್ರೆ ಇನ್ನು ಯಾವ ತರ ಆಗಿರ್ಬೋದು ತಿಳ್ಕೊಳ್ಳಿ. ಅಂದ್ರೆ ಇಲ್ಲಿ ಆ ಏಜೆನ್ಸಿಗಳಿಗೆ ಹಂಚಿಕೆ ಆಗುವಂತ ಹಣದಲ್ಲಿನೇ ಅವ್ಯವಹಾರ ಆಗಿದೆ ಸರ್. ಅದರಲ್ಲಿ ಕಂಪ್ಲೀಟ್ 100 ಕೋಟಿ ಪೂರ್ತಿ ನಾವು MLA-ಗಳಿಗೆ ಪಾಪ ಬಡಪಾಯಿಗಳು ಗಂಗಾ ಕಲ್ಯಾಣ ಅಂತ ನಾವು ಕೊಡ್ತೀವಿ. MLA-ಗಳು ಆಯ್ಕೆ ಶಿಫಾರಸ್ ಮೇಲೆ 5, 10 ಈಗೆಲ್ಲ 2, 3 ಕೊಡ್ತಾ ಇದ್ವಿ. ಆ ದುಡ್ಡು ತಿಂದಿರೋದು, ಆ ದುಡ್ಡು ಬೇನಾಮಿ ಅಕೌಂಟ್ಗೆ ಹಾಕ್ಸ್ಕೊಂಡು ಆ ಅಕೌಂಟ್ಗಳಲ್ಲಿ ಒಬ್ರು ಯಾರಿಗಲ್ಲಿ ಫಲಾನುಭವಿಗಳು 10 ಲಕ್ಷ ಕೊಡೋ ಸ್ಕೀಮೇ ಇಲ್ಲ ನಮ್ಮಲ್ಲಿ. ಒಂದೇ ರೂಮ್ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ನು ಕರ್ಸ್ಕೊಂಡು ಡಿಸ್ಟ್ರಿಕ್ಟ್ ಮ್ಯಾನ್ ಒಬ್ಬ ಮೇಸ್ಟ್ರನ್ನ, ಗುಲ್ಬರ್ಗಾದಲ್ಲಿ ಒಬ್ಬ ಮೇಸ್ಟ್ರನ್ನ ಬೋವಿ ನಿಗಮದಲ್ಲಿ ಹೇಳ್ತಾ ಹೋದ್ರೆ ಸಾಹೇಬ್ರೆ, ಒಬ್ಬ ಮೇಸ್ಟ್ರು ಬಿಜಾಪುರ ಅನ್ಸುತ್ತೆ, ಶಾಲಾ ಅವಧಿ ಮುಗಿದ ನಂತರ, ಇದೆಲ್ಲ ಕೇಳಿದ್ರೆ ನೀವು, ಶಾಲಾ ಅವಧಿ ಮುಗಿದ ನಂತರ ಬಿಡುವಿನ ವೇಳೆಯಲ್ಲಿ ನಿಗಮದ ಕಚೇರಿಯಲ್ಲಿ ಜನರಲ್ ಮ್ಯಾನೇಜರ್, ಅಲ್ಲಿ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಕೆಲಸ ಮಾಡುವಂತದ್ದು. ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಹಾಕ್ಸ್ಕೊಂತಾರೆ ಡಿಸ್ಟ್ರಿಕ್ಟ್ ಮ್ಯಾನೇಜರ್ನ ಕಾಲಾವಧಿ ಮುಗಿದ ನಂತರ. ಮೇಸ್ಟ್ರನ್ನ, ಹೈಸ್ಕೂಲ್ ಮೇಸ್ಟ್ರನ್ನ ಅವ್ರ ಹತ್ರ ಡ್ರಾ ಮಾಡಿಸ್ತಾರೆ. ಒಬ್ಬ ಇಂಜಿನಿಯರ್ನ ಹಾಕ್ಸ್ಕೊಂಡ್ರೆ AEE-ನ ಇಂಜಿನಿಯರ್ನ ಗುಲ್ಬರ್ಗಾದಲ್ಲೆಲ್ಲ, ಗುಲ್ಬರ್ಗಾದಲ್ಲಿ ಅವ್ರ ಹತ್ರ ಚೆಕ್ಗಳು ಪವರ್ಸ್ ಮಾಡಿಸ್ಕೊಂಡ್ರೆ. ಇದಕ್ಕಿನ ಇದ್ರ ತಾತ ಅದು ಬೋವಿ ನಿಗಮದ್ದು ಎಲ್ಲ ಮಾಡಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಗುಳಿಹಟ್ಟಿ ಅವರೇ ಮಾತಾಡ್ತೀನಿ ಗುಳಿಹಟ್ಟಿ ಅವರೇ. ಇಲ್ಲಿ ನಾಗರಾಜ್ ಅವರೇ ಒಂದ್ ನಿಮಿಷ ನಾಗರಾಜ್ ಅವರೇ, ನಿಮ್ಮ ಸರ್ಕಾರ ಬಂದ ನಂತರವೂ ಕೂಡ ಇದನ್ನು ನೀವು ಮುಂದುವರಿಸಿಲ್ಲ ಅಂತ ಹೇಳಿ ನೇರವಾಗಿ ಅವರು ಹೇಳ್ತಾ ಇದ್ದಾರೆ. ನಿಮ್ಮ ಸರ್ಕಾರ ಬಂದ ಮೇಲೂ ಕೂಡ ಈ ತನಿಖೆನ ಮಾಡ್ಲಿಲ್ಲ, ಯಾಕೆ ಹಂಗಾದ್ರೆ? ಕಾಂಗ್ರೆಸ್ ಬಿಜೆಪಿಯವರ ರಕ್ಷಣೆ ಮಾಹಿತಿ ನನಗೆ ಹೊಸದು, ಬಟ್ ಇವ್ರು ಏನಾದರೂ ರೇಸ್ ಮಾಡಿದ್ದು ನಮ್ಮ ಸರ್ಕಾರ ಗಮನಕ್ಕೆ ತಂದಿದ್ರೆ ಅದು ಯಾವ ಹಂತದಲ್ಲಿ ಅಂತ ನಿಮ್ಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಬಿಕಾಸ್ ಇಟ್ಸ್ ನ್ಯೂ ಮ್ಯಾಟರ್ ಟು ಮೀ, ವಾಟ್ ಈಸ್ ಕಮ್ ಟು ಮೈ ನಾಲೆಜ್. ಆದರೆ ಈಗ ಡಿಬೇಟ್ ಮಾಡಿದ ಸಂದರ್ಭದಲ್ಲಿ ಈಗ ವಾಲ್ಮೀಕಿ ನಿಗಮದಲ್ಲಿ ಆಗಿದೆ ಅಂದ ಮಾತ್ರಕ್ಕೆ ಬೋವಿದಲ್ಲಿ ಆಗಿರೋದನ್ನ ಅದು ಸರಿಸೋಣ ಬ್ಯಾಲೆನ್ಸ್ ಮಾಡಿ ಮಾತಾಡೋದಿಲ್ಲ. ಎಲ್ಲ ಕಡೆಯೂ ಕೂಡ ಈ ಥರ ಆಗಿದ್ದರೆ ಅದು SIT ತನಿಖೆ ಆಗಬೇಕಾದ್ರೆ ಇದನ್ನು SIT ತನಿಖೆ ಕೊಡಬೇಕಾಗ್ತದೆ. ಯಾರು ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಆಗಲೇಬೇಕಾಗ್ತದೆ, ಅದರ ಎರಡು ಮಾತಿಲ್ಲ. ಅದು ಗೂಳಿಹಟ್ಟಿ ಶೇಖರ್ ಅವರು ಕೂಡ ಅವರು ಅಲ್ಲಿರ್ತಕ್ಕಂತಹ ಸಾಕ್ಷ್ಯಾಧಾರಗಳು ಅವ್ರ ಮಾಹಿತಿನ ಅವ್ರು ಹಂಚ್ಕೋಬೇಕು ಅಂತಕ್ಕಂಥ ಮನವಿನ ನಾನು ನಿಮ್ಮ ಮೂಲಕ ಮಾಡ್ತಾ ಇದ್ದೇನೆ. ಆದರೆ DNA ಬಗ್ಗೆ ಮಾತಾಡಿದ್ರು ರಕ್ತದಲ್ಲೇ ಬಂದಿದೆ ಅಂತ ಹೇಳಿದ್ರು. ಅವ್ರು ಅಲಯನ್ಸ್ ಪಾರ್ಟ್ನರ್ ಟೈಮಲ್ಲಿ ಮಾತಾಡಿದಾಗ ರಕ್ತದ ಬಗ್ಗೆ ಹೇಳಬೇಕಾಗ್ತದೆ. ಅದು ಯಾವ ಗ್ರೂಪಿಗೆ ಸೇರಿದೆ, ಅದು ಕರಪ್ಷನ್ ಅನ್ನ ಗ್ರೂಪಲ್ಲಿ ಸೇರ್ಕೊಬಿಟ್ಟಿದೆ ಅಂತ ಕೇಳಬೇಕು. ನಮ್ಮ ಒಂದು ನಿಮಿಷ ಮುಗಿಸ್ತೀನಿ ಸರ್, ನಾನು ಇಂಟರ್ವ್ಯೂ ಗಾಂಧಿ ಕುಟುಂಬದಲ್ಲಿ ಇರುವಂತ ಆಪಾದನೆಗಳೇನು ಕಡಿಮೆ ಏನಿಲ್ಲ. ಎಲ್ಲರೂ ಕೂಡ ಒಂದಕ್ಕಿಂತ ಒಂದು
ನೆಹರು ಅವರ ಹೆಸರಕ್ಕೆ ನಾಲಿಗೆ ಅವರು ಕೂಡ ಹೇಳ್ತಾರೆ ಎಲ್ಲವನ್ನೂ ಆಚೆ ತನ್ನಿ ಅಂತ. ತನ್ನಿ ಅಂತ ಹೇಳಿದಾಗ ನಾನು ಸ್ವಾಗತ ಮಾಡ್ತೀನಿ ಅದನ್ನ. ಅದು ವಾಲ್ಮೀಕಿ ನಿಗಮ ಇರಲಿ ಅಥವಾ ಯಾವುದು ದೇವರಾಜರ ನಿಗಮ ಇರಲಿ ಅಥವಾ ಬೋವಿ ಅಭಿವೃದ್ಧಿ ನಿಗಮ ಇರಲಿ, ಯಾವುದೇ ನಿಗಮ, ಹಿಂದುಳಿದ ವರ್ಗವೋ ಶೋಷಿತ ವರ್ಗವೋ ಒಕ್ಕಲಿಗರ ಅಭಿವೃದ್ಧಿ ನಿಗಮ, ಆ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಕರಪ್ಷನ್ ಇಸ್ ಅ ಕರಪ್ಷನ್ ಶುಡ್ ಬಿ ಎರಾಡಿಕೇಟೆಡ್. ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಪ್ರಶ್ನೆ ಇಲ್ಲ. ನಾನು ಹೇಳ್ತಾ ಇರ್ತಕ್ಕಂದ್ರೆ ನಾವು ಸೆಲೆಕ್ಟ್ ಮಾಡಿದ್ರು ನಾವು ಸೆಲೆಕ್ಟಿವ್ ಆಗಿರಬಾರ್ದು. ನಾವು ಏನು ಹೇಳ್ತೀವಿ ಅಂತಂದ್ರೆ, ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಂದರ್ಭದಲ್ಲಾಗಿದೆಯೋ, ಬಿಜೆಪಿ ಸಂದರ್ಭದಲ್ಲಾಗಿದೆಯೋ, ಕೋalition ಸಂದರ್ಭದಲ್ಲಾಗಿದೆಯೋ, ಈಗಲಾದ್ರೂ ಮಾಡ್ತೀರಾ? ಖಂಡಿತವಾಗ್ಲೂ ಮಾಡ್ತೇವೆ. ನಿಮಗೆ ಕೊಡ್ತೇನೆ. ಜೆಡಿಎಸ್ ಸರ್ಕಾರಗಳು ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಬಿಜೆಪಿ ಜೊತೆ ಅವ್ರು ಮಾಡಿದ ಸಂದರ್ಭದಲ್ಲಿ ಹಲವಾರು ಹಗರಣಗಳು, ಯಾರು ನೈತಿಕತೆನೇ ಇಲ್ಲ ಮಾತಾಡ್ಲಿಕ್ಕೆ. ಅವ್ರು ಹೇಳ್ತಾ ಇದ್ರೆ ಡೈವರ್ಟ್ ಪ್ರಶ್ನೆ ಅಲ್ರಿ, ಯಾರು ಮಾಡಿದ ತಪ್ಪು ಅಂತ ಹೇಳಿ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ. ತನಿಖೆ ನಿಷ್ಪಕ್ಷಪಾತ ಆಗ್ಬೇಕಾಗ್ತದೆ. ಗಂಭೀರವಾದಂತ ಆರೋಪ ಒಂದು ಇವತ್ತು ಮಾಜಿ ಸಚಿವರು ಮಾತಾಡಿ. ಸರ್, ಯಾರೇ ಇರಲಿ ಸರ್, ಜನಸಾಮಾನ್ಯರು ಕಟ್ಟುವಂಥ ತೆರಿಗೆ ದುಡ್ಡು, ಅದು ಯಾವ ಮಂಡಳಿಗಳಾದ್ರೂ ಇರಲಿ, ಯಾವ ನಿಗಮಗಳಾದ್ರೂ ಇರಲಿ, ಯಾವ ಸಮುದಾಯಕ್ಕೆ ಸೇರಿದಾಗಲಿ, ಇವತ್ತು ಮಾಜಿ ಸಚಿವರು ಧ್ವನಿ ಎತ್ತಿದ್ದಾರೆ ಅಂದರೆ ಅದಕ್ಕೂ ಒಂದು ಅರ್ಥ ಇರುತ್ತೆ. ಯಾರ್ದು ದುಡ್ಡು ಸರ್ ಅದು? ಓವರಲ್ಲ ನಾವು ನೀವೆಲ್ಲ ರೋಡ್ ಸೈಡ್ ರಸ್ತೆ ಬದಿನಲ್ಲಿ ತಳ್ಳಗಾಡಿ ಅಂಗಡಿ ಇಟ್ಟಿರೋನು ಕಟ್ಟ ದುಡ್ಡೇ ಅದು. ಹೌದ್ರಿ, ಡಿಎನ್ಎ ಅವ್ರದ್ದು, ಬಿಜೆಪಿ ಅವ್ರ ಡಿಎನ್ಎ ಹೇಳಿ. ಹರಿಪ್ರಸಾದ್ ಸರ್, ಒಂದು ಪ್ರಶ್ನೆ ಅವ್ರು ಕೇಳಿದ್ರಿ, ಆಗಿ ಬೋವಿ ಮಂಡಳಿಯಲ್ಲಿ ಅಭಿವೃದ್ಧಿ ಮಂಡಳಿಯಲ್ಲಿ ಆಗಿರೋ ಹಗರಣನ 1 ವರ್ಷ ನೀವು ಎಲ್ಲಿಟ್ಟಿದ್ರಿ? ತಾನೆ ನೀವು ತೋರಿಸ್ಬೇಕು ತಾನೆ ಸರ್. ಪುನಃ ಬೋವಿ ಮಂಡಳಿನಲ್ಲಿ ಯಾರಾದ್ರೂ ಅಧಿಕಾರಿ ನೇಣ ಹಾಕೊಳ್ಳೋವರೆಗೂ ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್, ಕಂಪ್ಲೀಟ್ ಮಾಡ್ತೀನಿ ಸರ್. ಕಾಂಗ್ರೆಸ್ ಸರ್ಕಾರದಲ್ಲಿ ಲೋಕ ಆಯುಕ್ತನೇ ಮಣ್ಣಿಗೆ ಸೇರಿಸ್ತಂತ ಕಾಂಗ್ರೆಸ್ ಸರ್ಕಾರ ಯಾವ ತನಿಖೆಗೂ ಯಾವ ಆರೋಪಕ್ಕೂ ಚೀಟ್ ಕೊಡ್ತಾರೆ. ಸಚಿವರು ಏನ್ ಹೇಳಿದ್ದಾರೆ ಅದನ್ನು ಚರ್ಚೆ ಆಗ್ಲಿ. ಅವರು ಒಂದು ಹೇಳಿದ್ರು, 2 ವಿಚಾರ ಹೇಳಿದ್ರು. ಒಂದು ರಕ್ತದ ಬಗ್ಗೆ ಮಾತಾಡಿದ್ರು, ದಯವಿಟ್ಟು ಹಿರಿಯವರಾಗಿ ಅಶ್ವಿನ್ ಸಾಕು, ಅಶ್ವಿನ್ ಸಾಕು, ದಯವಿಟ್ಟು ಒಂದು ನಿಮಿಷ. ಪ್ರಾಬ್ಲಮ್ ಏನು ನಾಗರಾಜ್ ಏನಂದ್ರೆ ಒಮ್ಮೆ ಸ್ಟಾರ್ಟ್ ಮಾಡಿದ್ರೆ ಅವ್ರ ಪಾಡಿಗೆ ಮಾತಾಡ್ತಿರ್ತಾರೆ. 2 ವಿಚಾರ ಮಾತಾಡ್ತಾರೆ. ಒಂದು, ಕೋಟಾ ಶ್ರೀನಿವಾಸ್ ಪೂಜಾರಿ ಸ್ವಚ್ಛಂದವಾಗಿದ್ದಾರೆ, ಅವ್ರದ್ದು ಆರೋಪ ಅಲ್ಲ. ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅದನ್ನ ಇನ್ವೆಸ್ಟಿಗೇಷನ್ ಆಗ್ಲಿ ಅಂತ ಹೇಳ್ಬಿಟ್ಟು ಗುಳಿಹಟ್ಟಿ ಅವರು ಅವರ ಸಚಿವರಾಗಿದ್ದಾಗಲೂ ಕೂಡ ಹಿಂಗಾಗಿತ್ತು ಅಂದ್ರೆ ಅವ್ರದ್ದು ಕೂಡ ಅವರ ವೈಫಲ್ಯ ಇದೆ, ಕೇಂದ್ರ ವೈಫಲ್ಯ ಇದೆಯಲ್ಲ. ಅವ್ರು ಹೇಳಿದ ಮಾತು ಶ್ರೀನಿವಾಸ್ ಪೂಜಾರಿ ವೈಫಲ್ಯನೂ ಇರುತ್ತೆ. ಒಂದು ನಿಮಿಷ ನಾನು ಮಾತಾಡ್ತೀನಿ, ಮುಗಿಸ್ಬಿಡ್ತೀನಿ. ಅವ್ರು ಏನ್ ಹೇಳಿದ್ರು ಅಂದ್ರೆ ಹಗರಣ ಮಂತ್ರಿಗಳೇ ಮಾಡಿದ್ದಾರೆ ಅಂತಲ್ಲ. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು. ಇನ್ನೊಂದು ವಿಚಾರ ಅಂದ್ರೆ ಅಧಿಕಾರಿಗಳು ಡಬಲ್ ಟೈಮ್ ಮಾಡ್ತಿದ್ರು ಅಂತ 2 ವಿಚಾರ ಹೇಳ್ತಾರೆ. 3ನೇ ವಿಚಾರ ಏನು ಅಂದ್ರೆ
ಇದರಲ್ಲಿ ಇನ್ನೂ ಸ್ವಲ್ಪ ಘಾತವಾಗಿದೆ. ಅಂದರೆ ಸಣ್ಣ ಸಣ್ಣ ಅಮೌಂಟ್ 10,000 20,000 1 ಲಕ್ಷ 10 ಲಕ್ಷ ಅಮೌಂಟ್ಗಳನ್ನ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿ, ಆಯಿತಾ. ಅಂದರೆ ಅರ್ಥ ಏನು ಅಂತಂದರೆ ಯಾರು ಫಲಾನುಭವಿಗಳು ಅಲ್ಲ ಅವರು ಟ್ರಾನ್ಸ್ಫರ್ ಆಗಿದೆ ಅನ್ನತಕ್ಕಂಥ ಆಪಾದನೆನ ಮಾಡ್ತಿದ್ದಾರೆ, ಆಯಿತಾ. ಅಂದರೆ ಅರ್ಥ ಏನು, ಈಗ ನಾವು ಎಲ್ಲ ಆಡಳಿತ ನೋಡಿರೋದ್ರಿಂದ ಸಣ್ಣ ಅಮೌಂಟ್ 25,000 ಅಂದರೆ ಒಬ್ಬರೇ ಸೈನ್ ಹಾಕ್ಬಿಡ್ತಾರೆ, 1 ಲಕ್ಷ ಅಂದರೆ ಒಬ್ಬರೇ ಸೈನ್ ಹಾಕ್ಬಿಡ್ತಾರೆ, 10 ಲಕ್ಷ ಅಂದರೆ ಒಂದು 3-4 ಜನ ಸೈನ್ ಹಾಕ್ತಾರೆ ಅಧಿಕಾರಿಗಳೇ. ಈಗ ಇಲ್ಲಿ ಆಗಿರ್ತಕ್ಕಂಥ ಮೊತ್ತಕ್ಕೆ ಅಲ್ಲಾಗಿರ್ತಕ್ಕಂಥ ಮೊತ್ತ ಡಿಫ್ರೆಂಟ್. ಇಲ್ಲಿ ಆಗಿರ್ತಕ್ಕಂಥ ಮೊತ್ತ 1 ನಿಮಿಷ 4 ಕೋಟಿಗಿಂತ ಮೇಲೆ, ಅಂದರೆ 3 ಕೋಟಿಗಿಂತ ಮೇಲೆ 4 ಕೋಟಿಯಿಂದ 6 ಕೋಟಿ ಮಧ್ಯದಲ್ಲಿ ಆಗಿರ್ತಕ್ಕಂಥದ್ದು ತುಂಬಾ ವ್ಯತ್ಯಾಸ ಇದೆ. ಅಲ್ಲ, ಇದು ಎಲ್ಲರ ಮೇಲೂ ಕೂಡ ಅನ್ವಯ ಆಗ್ಬೇಕು ಇದು ಅಂತ, ಎಲ್ಲರ ಮೇಲೂ ಅನ್ವಯ ಆಗ್ಬೇಕು ಇದು. ವಾಲ್ಮೀಕಿ ನಿಗಮದ ಮೇಲೂ ಕೂಡ ಆಗ್ಬೇಕು, ಹಾಗೆಯೇ ಭೋವಿ ನಿಗಮದ ವಿಚಾರದಲ್ಲಿ ಆಗಿರುವಂತ ವಿಚಾರ ಕೂಡ ಆಗ್ಬೇಕು. ಕಡೆದಾಗಿ ಸಂಕ್ಷಿಪ್ತವಾಗಿ ಗೂಳಿಹಟ್ಟಿ ಶೇಖರ್ ಅವರೇ, ತಾವೇನು ಹೇಳ್ತೀರಿ ಈ ಪ್ರಕರಣದಲ್ಲಿ? ಸರ್ಕಾರ ಏನ್ ಮಾಡ್ಬೇಕಾಗಿದೆ, ಸರ್ಕಾರದ ಜವಾಬ್ದಾರಿ ಏನಾಗಬೇಕಾಗಿದೆ ಇಲ್ಲಿ ಅಂತ? ಸರ್, ಈಗ ಅಲ್ಲಿ ಬಹಳ ತಗೊಳಲ್ಲ, ಅಲ್ಲಿ 5 ಕೋಟಿ ಟ್ರಾನ್ಸ್ಫರ್ ಆಯ್ತಲ್ಲ, ವಾಲ್ಮೀಕಿ ನಿಗಮದಲ್ಲಿ ನೋಡ್ತಾ 4 ಕೋಟಿ 5 ಕೋಟಿ ಆದ ಕಂಪನಿಗಳಿಗೆ ಹೋಗಿದೆಯಲ್ಲ. ಹೌದು. ಭೋವಿ ನಿಗಮದಲ್ಲಿ ಅನಿಕಾ ಎಂಟರ್ಪ್ರೈಸಸ್ ಒಂದೆರಡು ನನ್ನ ಹೆಸರು ಇಟ್ಕೊಂಡು ಮರ್ತ್ಬಿಟ್ಟಿದ್ದೀನಿ. ಅನಿಕಾ ಎಂಟರ್ಪ್ರೈಸಸ್ ಅಂದ್ರೆ JP ನಾಗರಭಾವ ಇದೆ. ಓಕೆ, ಕೇಳಿಸುತ್ತಲ್ಲ ಸರ್? ಕೇಳ್ತಿ 3 ಕೋಟಿ. ಓಕೆ, 3 ಕೋಟಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಎಕ್ಸಾಂಪಲ್ ಇದು, ಒಂದು ಸಣ್ಣ ಎಕ್ಸಾಂಪಲ್. ಓಕೆ, 2.5 3 ಕೋಟಿ. ಓಕೆ, ಏನಕ್ಕೆ? ಬೆಡ್ ತಗೊಳಕಂತೆ. ಕೊರೋನಾ ಟೈಮಲ್ಲಿ ಬೆಡ್ ತಗೊಳಕ್ಕೆ ಎಲ್ಲ ಪ್ರಾವಿಷನ್ ಇದೆಯಾ ಸ್ವಾಮಿ? ಬೆಡ್ ತಗೊಳಕ್ಕೆ ಅದನ್ನ ಮೂಲ ಹಿಡಿದ್ರೆ ಮತ್ತೆ ವಿಧಾನಸೌಧದ ಒಳಗಡೆನೆ ಬರ್ತದೆ ಅದು ಮೂಲ. ಓಕೆ 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 ಗೂಳಿಹಟ್ಟಿ ಶೇಖರ್ ಅವರೇ, ಸಮಯದ ಅಭಾವ ಇದೆ, ನಿಮ್ಮ ಹತ್ರ ಈ ವಿಚಾರದ ಬಗ್ಗೆ ಮತ್ತೆ ಇನ್ನೊಂದ್ಸಲ ಡೀಟೇಲ್ ಆಗಿ ಮಾತನಾಡ್ತೀನಿ ನಾನು ನಿಮ್ಮನ್ನು ಕೂಡ. ಗೂಳಿಹಟ್ಟಿ ಶೇಖರ್ ಅವರೇ, ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ತಮಗೆ ಮೂರಿಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಭ್ರಷ್ಟಾಚಾರ ಯಾವ್ಯಾವ ಸ್ವರೂಪದಲ್ಲಿ ನಡೆಯುತ್ತೆ ಅನ್ನೋದನ್ನು ಊಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಗೂಳಿಹಟ್ಟಿ ಶೇಖರ್ ಅವರು ಹೇಳಿರುವಂಥ ಈ ಕೆಲವು ಸಾಲುಗಳಲ್ಲಿ ಗೊತ್ತಾಗುತ್ತೆ. ಒಬ್ಬ ಮೇಸ್ಟ್ರನ್ನ ಯಾವ ಸ್ವರೂಪದಲ್ಲಿ ಇವರು ಇನ್ಯಾವ ಕೆಲಸಗಳಿಗೆ ಬಳಕೆ ಮಾಡ್ತಾರೆ ಅನ್ನುವಂಥದ್ರಿಂದಲೇ ಶುರುವಾಗುತ್ತೆ. ಹೆಂಗಿನ ಭ್ರಷ್ಟಾಚಾರ ನಡೆಯುತ್ತೆ ಅನ್ನೋಂಥದ್ದು. ಇದು ಇವತ್ತಿನ ಅಖಾಡ. ನಾಳೆ ಇನ್ನೊಂದು ಸಬ್ಜೆಕ್ಟ್ ಮೂಲಕ ನಿಮಗೆ ಹಾಜರಾಗ್ತೀನಿ. ನಮಸ್ಕಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.